ಬೆಳಗಾವಿಯಲ್ಲಿ ಮುಂದುವರೆದ ಮಳೆ ಅಬ್ಬರ. ನಿಂತಿದ್ದ ಆಟೋ ಮೇಲೆ ಬಿದ್ದಂತ ಬೃಹತ್ ಮರ, ಮಳೆಗೆ ಧರೆಗುರುಳಿದಂತ ಬೃಹತ್ ನೀಲಗಿರಿ ಮರ ಬಿದ್ದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಬೆಳಗಾವಿಯಲ್ಲೂ ಕೂಡ ಸತತವಾಗಿ ಮಳೆ ಅಬ್ಬರ ಮುಂದುವರೆದಿದೆ. ನಿಂತಿದ್ದಂತ ಆಟೋ ಮೇಲೆ ಬೃಹತ್ ಮರ ಧರೆಗೆ ಉರುಳಿದೆ. ಮಳೆಗೆ ಧರೆಗುರುಳಿದಂತ ಬೃಹತ್ ನೀಲಗಿರಿ ಮರ ಬಿದ್ದಂತ ರಭಸಕ್ಕೆ ಆಟೋ ಪೂರ್ತಿಯಾಗಿ ಜಖಂಗೊಂಡಿದೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಗೆ ಅಡ್ಡವಾಗಿ ಬಿದ್ದ ಮರದ ರೆಂಬೆ ಕೊಂಬೆಗಳು ಕೆಲ ಕಾಲ ರಸ್ತೆಯಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತು. ಅದೃಷ್ಟವಶಾತ್ ಘಟನೆ ವೇಳೆ ಆಟೋದಲ್ಲಿರಲಿಲ್ಲ ಚಾಲಕ. ಪೊಲೀಸ್ ಸಿಬ್ಬಂದಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ. ಬೆಳಗಾವಿಯಲ್ಲಿ ಮುಂದುವರೆದಂತಹ ಮಳೆ ಅಬ್ಬರದಿಂದಾಗಿ ಒಂದೊಂದೇ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ನಿಂತಿದ್ದಂಥ ಆಟೋ ಮೇಲೆ ನೀಲಗಿರಿ ಮರ ಉರುಳಿ ಬಿದ್ದಿರುವಂಥದ್ದು. ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ ನೋಡಿ. ಇನ್ನು ರಸ್ತೆಯಲ್ಲಿ ಕೆಲ ಕಾಲ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತ್ತು. ಯಾಕಂದರೆ ರೆಂಬೆ ಕೊಂಬೆಗಳೆಲ್ಲ ರಸ್ತೆಯ ಮೇಲೆ ಬಿದ್ದಿದ್ದರಿಂದ ವಾಹನ ಸವಾರರಿಗೂ ಕೂಡ ಒಂದು ರೀತಿ ಪರದಾಟ ಆಯಿತು. ಬಟ್ ಅದೃಷ್ಟವಶಾತ್ ಆಟೋದಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಧರೆಗುರುಳಿದಂಥ ಬೃಹತ್ ಮರ ತಪ್ಪಿದ ಅನಾಹುತ. ಧಾರಾಕಾರ ಮಳೆಗೆ ನೆಲಕ್ಕುರುಳಿದಂಥ ಬೃಹತ್ ಮರ ಬೆಳಗಾವಿ ನಗರದ ಮಾರುತಿ ಗಲ್ಲಿಯಲ್ಲಿ ಘಟನೆ. ಕೂದಲೆಳೆ ಅಂತರದಲ್ಲಿ ಪಾರಾದಂಥ ಅಪ್ರಾಪ್ತ ಬಾಲಕಿ ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲು. ಮರದಡಿ ಸಿಲುಕಿ 3 ಬೈಕ್ಗಳು ಜಖಂಗೊಂಡಿರುವಂಥದ್ದು. ಇನ್ನು ತೆರವು ಕಾರ್ಯಾಚರಣೆ ನಡೆಸುತ್ತಾ ಇರುವಂತಹ ಅಗ್ನಿಶಾಮಕ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ವೆಹಿಕಲ್ಗಳು ಯಾವ್ಯಾವ ಇದ್ವಲ್ಲ ಅಲ್ಲಿ ಆ ವೆಹಿಕಲ್ಗಳು ಜಖಂಗೊಂಡಿದೆ, ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಅಂತ ಹೇಳಬಹುದು. ಈ ಮಳೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಈಗ ಮರದಡಿ ಹೋಗಿ ನಿಂತ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಕೂಡ್ದು. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೇಫ್ ಝೋನ್ ಅಲ್ಲ ಮರದ ಕೆಳಗಡೆ ನಿಂತ್ಕೊಳ್ಳುವಂಥದ್ದು, ಯಾವುದೋ ಗೋಡೆಯ ಹತ್ರ ಹೋಗಿ ನಿಂತ್ಕೊಳ್ಳುವಂಥದ್ದು, ಇವೆಲ್ಲ ಸೇಫ್ ಝೋನ್ ಅಲ್ಲ. ಹಾಗಾಗಿ ದಯವಿಟ್ಟು ಇಂಥವನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟ್ರು. ಈಗ ಆಟೋದಲ್ಲಿ ಯಾರಿಲ್ಲ, ಓಕೆ, ಒಂದು ವೇಳೆ ಆಟೋದಲ್ಲಿ ಆಟೋ ಚಾಲಕ ಇದ್ದಿದ್ರೆ ಏನು ಗತಿ ಆಗ್ತಾ ಇತ್ತು. ಹೀಗಾಗಿ ದಯವಿಟ್ಟು ಈ ರೀತಿಯಾಗಿ ಮರದ ಕೆಳಗಡೆ ನಿಂತ್ಕೊಳ್ಳುವಂಥದ್ದು, ಅಲ್ಲಿ ನಿಂತ್ಕೊಳ್ಳುವಂಥದ್ದು, ಏನೇ ಆದರೂ ತೊಂದರೆ ಆದರೂ ಮನೆಗೆ ಹೋಗಿ ಸೇರ್ಕೊಳ್ಳೋದು ಬೆಟ್ರು ಇಂಥ ಸಂದರ್ಭದಲ್ಲಿ.